ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಾಕುವಚ್ಕೊಂಡು ನಿಮ್ದಮ್ಮ ಅಂತೀನಿ. ನಾನು ಬರೋವಾಗ ಹಾಳು ಮುಳು ತಿನ್ಕೊಂಡು ಬಂದ್ಬಿಟ್ಟೆ, ನಿಮ್ಗೆ ಹೇಳಿಲ್ಲ ಅಷ್ಟೇ. ಹಾಳು ಮುಳು ತಿಂದ ಹಿಂಗಾಗಿರೋದು ನೀವು. ದಿಶಾ ಅವ್ರನ್ನ ನೋಡಿ, ಅವ್ರ ಮುಖ ಹಾಲಂತರ ಹೊಳಿತಿರ್ತಾರೆ. ಓ, ನನ್ ಮುಖ ಕಪ್ ಮಸಿ ತರ ಇದೆ ಅಂತಿದ್ದೀರಾ? ನಾನೇನ್ರಿ ಹೆಂಗಂದೆ, ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಎಲ್ಲ ನಮ್ ಕೈಲೇ ಇರುತ್ತೆ ರೀ. ನಾವ್ ಅದನ್ನ ಕಾಪಾಡ್ಕೋಬೇಕು, ಮೇಂಟೈನ್ ಮಾಡ್ಬೇಕು. ಅದೆಲ್ಲ ನಂಗೆ ಮೇಂಟೈನ್ ಮಾಡಕ್ ಬರಲ್ಲ ಹಸ್ಬೆಂಡು. ತಿನ್ನಿ ಹಂಗಂದ್ರೆ ಏ ಸುಕ್ಕು, ಏನೋ ನಂಗೂ ದೃಷ್ಟಿ ತೆಗಿತೇನೆ. ಒಂದು ಡೆಕ್ಕಿ ತಕ್ಬಿಡ್ತೀನಿ. ನಂಗೆ ನಿದ್ದೆ ಬರ್ತಿದೆ, ನಾ ಹೋಗಿ ಮಲ್ಕೋತೀನಿ. ಸರಿ, ನಾನು ಪ್ಲೇಟ್ ಇಟ್ಟು ಬರ್ತೀನಿ. ನಾನು ಹೋಗ್ತೀನಿ ಹಸ್ಬೆಂಡು, ನಾನು ನಿದ್ದೆ ಮಾಡ್ತೀನಿ, ನನ್ನ ಕೈಲಾಗ್ತಿಲ್ಲ. ಆಯ್ತಾಯ್ತು, ಮಾಡಿ. ರೂಮ್ಗೆ ಹೋಗಿ ಮಲ್ಕೋತೀನಿ ಅನ್ಬಿಟ್ಟು ಇಲ್ಲೇ ಕೂತಿದ್ದೀರಲ್ರೇ. ಹಸ್ಬೆಂಡು ಊಟ ಬರ ವಾಂತಿ ಬರೋ ತರ ಹೊಲ್ಸಿದೆ. ಕರೆಕ್ಟಿಲ್ಲ ಹಸ್ಬೆಂಡು, ಊಟ ಅರ್ಗಕ್ಕೆ ತಂದಿರೋದು ತಗೊಳ್ಳಿ ಹಾಲು. ಅಯ್ಯೋ ಬೇಡ ಹಸ್ಬೆಂಡು, ಬೇಡ. ನಿಮ್ ತಮ್ಮ ಅಂತಿದ್ರಿ, ನನಗಾಗಲ್ಲ. ಅದ್ಯಾಕ್ರಿ ಹಿಂಗೆ ಎಗರಾಡ್ತಿದ್ದೀರಾ? ಸುಮ್ಮನೆ ಕುಡೀರಿ. ಸಾಧ್ಯನೇ ಇಲ್ಲ ಹಸ್ಬೆಂಡು, ನಿಮ್ ಕೈ ಮುಗಿತಿತ್ತು. ಹಬ್ಬಕ್ಕಾಗ್ತಿಲ್ಲ ಹಸ್ಬೆಂಡು, ಈಗ ಕಾಲಕ್ಕೆ ಬೀಳ್ತೆ, ಕೈ ಮುಗಿತೀನಿ ಹಸ್ಬೆಂಡು, ಆಗಲ್ಲ. ಏನ್ ಡವ್ ಮಾಡ್ತೀರಾ? ಆಕ್ಟಿಂಗ್ ಹೆಂಗ್ ಮಾಡ್ಬೇಕಂತ ನಿಮ್ ನೋಡಿ ಕಲಿಬೇಕು. ಕಾಲಿಗೆ ಬೀಳ್ಬೇಕು ಅಂತ ಬೀಳ್ದ ಸುಮ್ಮನೆ ಡವ್ ಮಾಡ್ತೀರಾ? ಹಸ್ಬೆಂಡು ನಿಜವಾಗ್ಲೂ ಹೊಟ್ಟೆ ಬರ, ಬಗ್ಗಕ್ಕೆ ಆಗ್ತಿಲ್ಲ. ನಾನು ಬೆಳಗ್ಗೆ ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ನಿಮ್ಮಿಂದ ನಾನೇ ಯಾಕ್ರಿ ಕಾಲಿಗೆ ಬೀಳ್ಸ್ಕೊಳ್ಳಿ? ಸುಮ್ನೆ ಹೇಳ್ದೆ ಕೂತ್ಕೊಳ್ಳಿ. ಆಯ್ತು, ಹಾಲು ಕುಡಿಬಿಡಿ. ಈ ಹಾಸ್ಟೆಲ್ ಹುಡುಗರಿಗೆ ಬಟ್ಟೆ ಹೊಲ್ಕೊಡೋ ವಿಷಯ ಎಲ್ಲಿಗೆ ಬಂತು? ರೆಡಿ ಮಾಡ್ತಿದ್ದೀನಿ ಹಸ್ಬೆಂಡು, ಕೊಡೋಣ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ರಾಹುಲ್ ನನಗೆ ನಾವು ಅವತ್ತು ಹೋಗಿದ್ರಲ್ವಾ ಹಾಸ್ಟೆಲ್ಗೆ, ಅಲ್ಲೇ ಕೆಲಸ ಸಿಕ್ತು. ಹೌದಾ? ಟೀಚರ್ ಆಗಿ ಸೇರ್ಕೊಂಡಿದ್ದಾರೆ. ಕೆಲಸ ಸಿಕ್ತು ಅಂತ ಗೊತ್ತಿತ್ತು, ಅದೇ ಹಾಸ್ಟೆಲ್ ಅಂತ ಗೊತ್ತಿರ್ಲಿಲ್ಲ. ಹೋಗ್ಲಿ ಬಿಡಿ, ಎಲ್ಲ ಒಂದ್ ಕಡೆ ಕೆಲಸ ಸಿಗ್ತಾರ. ಹಸ್ಬೆಂಡು, ಹಾಸ್ಟೆಲ್ ಅಲ್ಲಿ ಆರ್ಯನ್ ಅಂತ ಒಂದು ಹುಡುಗ ಇದ್ದಾನಲ್ವಾ, ಪಾಪ ಅವನ ಅಮ್ಮನ ತುಂಬಾ ನೆನ್ಸ್ಕೊತಿದ್ದಾನೆ. ಅವನನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತು ಹಸ್ಬೆಂಡು. ಗಣಿ ಸುಬ್ಬುನೇ ನೆನಪಾಗ್ತಾರೆ. ಹಾಸ್ಟೆಲ್ ಲೈಫೇ ಹಾಗೆ ರೀ, ಎಲ್ಲ ಟೈಮಲ್ಲೂ ಯಾರಾದ್ರೂ ಒಬ್ರು ನೆನಪಾಗ್ತಾನೆ ಇರ್ತಾರೆ. ಆದ್ರೆ ಯಾರ ಜೊತೆನೂ ಇರಕ್ಕಾಗದೆ ಒಂಥರ ಪರಿಸ್ಥಿತಿಲಿ ಇರ್ತೀವಿ. ನೀವು ಹಾಸ್ಟೆಲಲ್ಲೇ ಇದ್ರಲ್ವಾ? ದುಡ್ಡಿದ ಮಾತ್ರಕ್ಕೆ ಅಥವಾ ಪರಿಸ್ಥಿತಿ ಒತ್ತಡಕ್ಕೆ ಎಷ್ಟೋ ಜನ ತಂದೆ ತಾಯಂದ್ರು ತಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ. ಅಲ್ಲಿದ್ರೆ ಮಕ್ಕಳು ಏನಾದ್ರೂ ಕಲಿತಾರೆ ಅನ್ನೋ ಆಸೆ ಅವ್ರದ್ದು. ಆದ್ರೆ ನಿಜವಾಗ್ಲೂ ಬೆಳೆಯೋ ಮಕ್ಕಳು ಇರ್ಬೇಕಾಗಿರೋ ಜಾಗ ಅವ್ರ ತಾಯಿ ಮಡ್ಲಲ್ಲಿ, ಅವ್ರ ತಂದೆ ತೋಳಲ್ಲಿ. ಅಪ್ಪ ಅಮ್ಮನಿಂದ ಸಿಗೋ ಖುಷಿ ಯಾವ ಯೂನಿವರ್ಸಿಟಿಲೂ ಸಿಗಲ್ಲ ರೀ. ಏನೋ ದೇವತೆ ಥರ ನಮ್ಮ ಅದಕ್ಕೆ ಆ ಟೈಮಲ್ಲಿ ಬಂದು ನನ್ನ ಹಾಸ್ಟೆಲಿಂದ ಕರ್ಕೊಂಡು ಹೋಗಿ ತಾಯಿ ಪ್ರೀತಿ ಕೊಟ್ಟು ಸಾಕಿದ್ರು. ಎಲ್ಲರೂ ನಿಮ್ಮ ಅತ್ತಿಗೆ ಥರ ಇರಲ್ವಲ್ಲ ಹಸ್ಬೆಂಡು, ಅವ್ರವ್ರ ಕಷ್ಟ ಏನಿರುತ್ತೋ ಏನೋ. ಮಕ್ಕಳು ಒಳ್ಳೆ ಬುದ್ಧಿ ಕಲೀಲಿ, ಸರಿಯಾಗಿ ದಾರಿಯಲ್ಲಿ ನಡೀಲಿ ಅಂತ ಅಪ್ಪ ಅಮ್ಮಂಗೆ ಆಸೆ ಇರುತ್ತೆ. ನನ್ನ ಪ್ರಕಾರ ಮಕ್ಕಳನ್ನ ದೂರದಲ್ಲಿರೋ ಹಾಸ್ಟೆಲ್ಗೆ ಸೇರಿಸಿ ಬುದ್ಧಿ ಕಲೀಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರ ಬದಲು ತಮ್ಮ ಜೊತೆನೇ ಇಟ್ಕೊಂಡು ಸಂಸ್ಕಾರ ಕಲಿಸೋದು ಉತ್ತಮ. ಅದು ನಿಜಾನೇ. ಈಗಿನ ಕಾಲದ ಪೇರೆಂಟ್ಸ್ಗೆ ಮಕ್ಕಳಷ್ಟು ತಾಳ್ಮೆ ಇರಲ್ಲ. ಹಾಗೆಲ್ಲ ಮಕ್ಕಳು ಹತ್ರ ಅವ್ರ ಜೊತೆ ಆಟ ಆಡೋದು, ಹಾಲು ಕುಡ್ಸೋದೋ ಮಾಡ್ತಿದ್ರು. ಈಗ ಮಕ್ಕಳು ಹತ್ತು ಕೂಡಲೇ ಫೋನ್ ಕೊಟ್ಬಿಡ್ತಾರೆ. ಹ್ಞೂ ಹಸ್ಬೆಂಡ್, ಫೋನ್ ಇರೋದು ಮಾತು ಕೇಳಿಸ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ. ಅದನ್ನ ಬಿಟ್ಟು ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಹೀಗೆ ಆದ್ರೆ ಒಂದಿನ ಫೋನ್ ಇಂದಾನೆ ಮನುಷ್ಯ ಸಾಯ್ತಾನೆ ಅಂತ ಕಾಯಿಲೆ ಎಲ್ರಿಗೂ ಅಂಟ್ಕೊಂಡ್ಬಿಡುತ್ತೆ. ನಾನು ಇನ್ಮೇಲಿಂದ ಜಾಸ್ತಿ ಫೋನ್ ನೋಡಲ್ಲ ಹಸ್ಬೆಂಡು. ನೋಡೋದು ಕಡಿಮೆ ಮಾಡಿದ್ರೆ ಸಾಲದು, ಎಲ್ಲೆಲ್ಲೋ ಇಟ್ಕೋಬಾರ್ದು, ದೇಹಕ್ಕೂ ಹಾನಿಕರ. ಹೌದಾ? ದೂರ ಇಟ್ಬಿಡ್ತೀನಪ್ಪ. ಒಳ್ಳೆದು. ವಾ, ಜೀರ್ಣ ಆಯ್ತು ಅನ್ಸುತ್ತೆ, ತಗೊಳ್ಳಿ ಹಾಲು ಕುಡೀರಿ. ಬೇಡ ಹಸ್ಬೆಂಡು, ಆಗಲ್ಲ. ಈಗ ತಾನೇ ಜೀರ್ಣ ಆಗಿದೆ, ನಿಮ್ ಕೈ ಮುಗಿತೀನಿ. ಬೇಡ ಬೇಡ ಅಂತಿದ್ರೆ ಸಾಕಿತ್ತು, ಕೈ ಮುಗಿಯೋದೆಲ್ಲ ಬೇಕಿರ್ಲಿಲ್ಲ. ಬನ್ನಿ, ಆಯ್ತು ಬನ್ರಿ. ಚಿರಾಗ್ ಅವರೇ, ಹೇಗಿದೆ ಡಿಸೈನ್? ನಾಟ್ ನೈಸ್. ಯಾಕೆ?
ಇದೆಲ್ಲ ಹಳೆ ಕಾಲದ ಡಿಸೈನ್ಸ್ ಆಗೋಯ್ತು. ಏನಾದರೂ ಲೇಟೆಸ್ಟ್ ಆ್ಯಂಡ್ ಯುನೀಕ್ ಆಗಿರ್ಬೇಕು ತಾನೆ. ಇಸ್ ಇಟ್? ನಾನು ಅಂದ್ಕೊಂಡೆ ಇದು ಚೆನ್ನಾಗಿದೆ ಅಂತ, ಆದರೆ ನೀವು ಹಿಂಗೆ ಹೇಳ್ತಿದ್ದೀರಲ್ಲ. ಯಾರು ಏನೇ ಹೇಳಿದ್ರು ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಐ ಲವ್ ದಿಸ್. ಥ್ಯಾಂಕ್ ಯು ಮಿಸ್ಟರ್ ಭಾಸ್ಕರ್. ಆದರೆ ಚಿರಾಗ್ ಅವ್ರಿಗೆ ಇದು ಇಷ್ಟ ಆಗಲಿಲ್ವಂತೆ. ಹೌದೇನಪ್ಪ ಚಿರು, ನೀ ಯಾಕೋ ದಿಶಾನ್ ಟಾರ್ಗೆಟ್ ಮಾಡ್ತಿರೋ ಹಾಗಿದೆ. ನೋಡು ಅವ್ರ ಮುಖ ನೋಡು ಎಷ್ಟು ಸ್ಯಾಡ್ ಆಗಿದೆ. ಅದಲ್ಲದೆ ಓ ಸಮಾಧಾನ ಚಿಕ್ಕಪ್ಪ, ನೀವು ತಮಾಷೆಗಂದ್ರೆ ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ತಮಾಷೆನಾ? ಆ್ಯಕ್ಚುಲಿ ಡಿಸೈನ್ ತುಂಬ ಚೆನ್ನಾಗಿದೆ. ಯು ಡನ್ ಅನ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು. ಆದರೂ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆರ್ ಯು ಜೋಕಿಂಗ್? ನೋ ಐ ಆಮ್ ಸೀರಿಯಸ್. ನೋ ದಿಶಾ, ದಿಸ್ ಇಸ್ ಗುಡ್. ಇವತ್ತು ಪ್ರೊಡಕ್ಷನ್ ಟೀಮ್ ಬರುತ್ತೆ, ವಿಲ್ ಪ್ರೆಸೆಂಟ್ ದಿಸ್. ಇದೇ ಡಿಸೈನಲ್ಲಿ ಫ್ಯಾಮಿಲಿ ಥೀಮ್ ಒಂದು ಡಿಸೈಡ್ ಮಾಡಿಬಿಡಿ. ಓಕೆ, ಗಿವ್ ಮಿ ಸಮ್ ಟೈಮ್. ನಾನು ಏನಾದರೂ ಒಂದು ಫಿಗರ್ ಔಟ್ ಮಾಡ್ತೀನಿ. ಫೈನ್, ಬಟ್ ಬಿ ಕ್ವಿಕ್. ಶೋರ್. ಚಿಕ್ಕಪ್ಪ ಬನ್ನಿ ಹೊರಡೋಣ. ನಾನು ಇಲ್ಲೇ ಇದ್ದು ದಿಶಾಗೆ ಹೆಲ್ಪ್ ಮಾಡ್ತೀನಿ ಕಣೋ. ಬೇಡ ಭಾಸ್ಕರ್ ಅವರೇ, ಪರವಾಗಿಲ್ಲ. ಇಸ್ ಇಟ್? ಅಫ್ಕೋರ್ಸ್, ನನ್ನ ತಲೆಯಲ್ಲಿರೋದು ನನ್ಗೆ ಮಾತ್ರ ಗೊತ್ತಾಗತ್ತಲ್ವಾ. ಕೇಳಿಸ್ಕೊಟ್ಟೋದಲ್ಲ. ಯು ಕ್ಯಾರಿ ಆನ್. ಹೂವನ್ನು ಚಿಗ್ರೋಕ್ಕೂ ಮುಂಚೆ ಮೊದಲೇ ಹೊಸಕ್ಕೆ ಹಾಕೋ ಥರ ಇವರಿಬ್ಬರು ರಿಲೇಷನ್ಶಿಪ್ನ ಈಗಲೇ ಹಾಳು ಮಾಡಬೇಕು. ಇಲ್ಲದೆ ಹೋದರೆ ನಾಳೆ ದಿನ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇವತ್ತು ಹೇಗಾದರೂ ಮಾಡಿ ಇವಳಿಗೆ ಚಿರು ಉಗಿಯೋ ಥರ ಮಾಡಬೇಕು. ನಾನು ಮಾಡಿರೋ ಡಿಸೈನ್ನ ನನ್ನ ಹಸ್ಬೆಂಡು ಖುಷಿಯಿಂದ ಒಪ್ಕೊಂಡಿದ್ದಾರೆ. ಅದೇ ಥರ ಈಗ ಹೇಗಾದರೂ ಮಾಡಿ ಇದಕ್ಕೆ ಇನ್ನೂ ಏನಾದರೂ ಕುಸ್ರಿ ಕೆಲಸ ಮಾಡಬೇಕು.